ನೀರಿನ ಸಮಸ್ಯೆ ಕುರಿತು ಸಿಎಂ ಡಿಸಿಎಂ ಇಬ್ಬರು ಕೂಡ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ನೀರಿನ ಸಮಸ್ಯೆ ಕುರಿತು ಪವರ್ ಟಿವಿ ನಿರಂತರ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಕುಡಿಯೋ ನೀರಿನ ಸಮಸ್ಯೆ ಇತ್ಯರ್ಥಕ್ಕೆ ಈಗ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಹೊಸ ಬೋರ್ವೆಲ್ ಅನ್ನು ಕೊರೆಸೋದಕ್ಕೆ 210 ಕೋಟಿ ರೂಪಾಯಿ ನೀಡಲಾಗಿದೆ. ನೀರು ಪೂರೈಸಲು ಎಷ್ಟು ಬೇಕಾದರೂ ಹಣ ಕೊಡ್ತೀವಿ, ಟ್ಯಾಂಕರ್ ಮೂಲಕವೂ ನೀರನ್ನು ಪೂರೈಸಲಾಗುತ್ತೆ, ಖಾಸಗಿ ಬೋರ್ವೆಲ್ ಒಪ್ಪಂದ ಮಾಡಿ ನೀರನ್ನು ಪೂರೈಕೆ ಮಾಡಲಾಗುತ್ತೆ ಅಂತ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು ನಮಗೆ ಜನ ಗುಳೆ ಹೋಗತಕ್ಕಂಥದ್ದಾಗಲಿ ಬರಗಾಲದ ತೀವ್ರತೆಯಾಗಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಇದು ಒಂದು. ಮೇವೊಂದು ತಕ್ಷಣಕ್ಕೆ ತೊಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಕಾಂಟಿಜೆನ್ಸಿ ಪ್ಲ್ಯಾನ್ ಸುಮಾರು ನಾವು ಈಗಾಗಲೇ ಒಂದು ಅಂದಾಜು ಮಾಡಿದ್ದಾರೆ. 7,400 ಹಳ್ಳಿಗಳಲ್ಲಿ ತೊಂದರೆ ಆಗ್ಬೋದು, 1,115 ವಾರ್ಡ್ಗಳಲ್ಲಿ ತೊಂದರೆ ಆಗ್ಬೋದು ಅಂತ ಇದು ಮಾಡಿದ್ದಾರೆ, ಅಂದಾಜು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಷ್ಟು 7,400 ಗ್ರಾಮಗಳಲ್ಲಿ ಮತ್ತು 1,115 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು. ಅಷ್ಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆಗೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. 7,408 ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು, 1,115 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು. ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡಬೇಕಾದದ್ದು ಕೂಡ ಮಾಡ್ತಾರೆ. ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಬೆಂಗಳೂರು